ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ ಎಂದು ಕರವೇ ವಟಾಳ್ ನಾಗರಾಜ್ ನೇತೃತ್ವದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಬಯ್ಯ ಬಿ ಗಜ್ಜುಗಾನಹಳ್ಳಿ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಸಿಸಿ ರಸ್ತೆ, ಚರಂಡಿ, ಶೌಚಾಲಯ, ವಸತಿ ಹಾಗೂ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿಲ್ಲದ ಕಾರಣ ಪಂಚಾಯಿತಿಯ ಆಡಳಿತ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ನಾಗರಾಜ್ ನಾಯಕ್ ವಿರುದ್ಧ ಸರ್ಕಾರಿ ಜಾಗ ಕಬಳಿಕೆ ಹಾಗೂ ಕರ್ತವ್ಯ ಲೋಪದ ಆರೋಪಗಳನ್ನು ಮಾಡಿರುವ ಓಬಯ್ಯ ಈ ಕುರಿತು ಸಮಗ್ರ ತನಿಖೆ ನಡೆಸಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಕೆಆರ್ಎಸ್ ಪಕ್ಷದ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲರಾಜ್ ಯಾದವ್ ಮಾತನಾಡಿ, ಕುಡಿಯುವ ನೀರು ತುಂಬಿಸುವ ಸ್ಥಳದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ. ಗ್ರಾಮದ ಹಳೆಯ ಚರಂಡಿಗಳು ಸ್ವಚ್ಛತೆ ಕಾಣದೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪಂಚಾಯಿತಿ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಜಂಬಯ್ಯನಹಟ್ಟಿ ಗ್ರಾಮದಿಂದ ನೀರು ತರಬೇಕಾದ ಪರಿಸ್ಥಿತಿ ಇದೆ. ಶಾಲೆಯ ಶೌಚಾಲಯಕ್ಕೂ ನೀರಿನ ಕೊರತೆ ಇದ್ದು ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛತೆ ಇಲ್ಲದಿರುವುದರಿಂದ ಗ್ರಾಮಸ್ಥರು ನೀರು ಬಳಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್, ಮಂಜುನಾಥ್, ಪ್ರಶಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದೆ ಎಂದು ಕರವೇ ವಟಾಳ್ ನಾಗರಾಜ್ ನೇತೃತ್ವದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಬಯ್ಯ ಬಿ ಗಜ್ಜುಗಾನಹಳ್ಳಿ ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಸಿಸಿ ರಸ್ತೆ, ಚರಂಡಿ, ಶೌಚಾಲಯ, ವಸತಿ ಹಾಗೂ ಸಮರ್ಪಕ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಗ್ರಾಮದಲ್ಲಿ ಕುಡಿಯುವ ಸ್ಥಳ ಇದೆ, ಕುಡಿಯುವ ನೀರಿನ ಸ್ಥಳ, ಒಂದು ನೈರ್ಮಲ್ಯ ಸ್ಥಳ ಇದೆ ನೋಡ್ರಿ. ಈ ರೀತಿ ಇದೆ. ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಧಿಕಾರ ಕರ್ತವ್ಯ ನಿರ್ಲಕ್ಷ್ಯದಿಂದ ಏನು ಕರ್ತವ್ಯವನ್ನು ನಿರ್ಲಕ್ಷ್ಯದಿಂದ ನಡೆಸಿದ್ದಾರೋ, ಪಂಚಾಯತಿಯಲ್ಲಿ ಅದೇನು ಕೆಲಸಗಳು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇಲ್ಲಿ ಈ ರೀತಿ ನೀರು ತುಂಬಿಕೊಂಡು ಇದೇ ಕೊಚ್ಚೆ ನೀರಲ್ಲಿ ಮತ್ತೆ ಅದನ್ನೇ ಕುಡಿಯೋದು, ಮತ್ತೆ ಸೊಳ್ಳೆಗಳಾಗೋದು, ಮಕ್ಕಳಿಗೆ ತೊಂದರೆಗಳಾಗೋದು, ಈ ರೀತಿ ಸಾಂಕ್ರಾಮಿಕ ರೋಗಗಳಿಗೆ ಎಡೆಮಾರಿಕೊಟ್ಟೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಗೊಲ್ಲರಹಟ್ಟಿ ಗ್ರಾಮ ಇದೆ. ಆದ್ದರಿಂದ ನಾನು ನೇರವಾಗಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಅತಿ ಹೆಚ್ಚಾಗಿ ಬಿಲ್ ಕಲೆಕ್ಟರ್ ನಾಗರಾಜ್ ನಾಯ್ಕ್ ಅವರೇ, ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಹಾಗೂ ಕುಡಿಯುವ ನೀರಿನ ನೈರ್ಮಲ್ಯ ವ್ಯವಸ್ಥೆವಾಗಿರಲಿ, ಪ್ರತಿಯೊಂದು ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯವಾಗಿರುತ್ತೆ. ಯಾವುದೇ ರೀತಿಯಾಗಿ ನೀವು ಸ್ವಗ್ರಾಮದವರು ಆಗಿದ್ದರಿಂದ ನೀವು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ನೀವು ಆಫೀಸ್ಗಳಿಗೆ ಟೈಮ್ ಸರಿಯಾಗಿ ಬರ್ತಾ ಇಲ್ಲ. ಆದ್ದರಿಂದ ಹೇಳ್ತಾ ಇದೀವಿ, ನಾವು ಡೈರೆಕ್ಟ್ ಮೇಲಾಧಿಕಾರಿ ಮನವಿ ಮಾಡೋದ್ರ ಮುಂದೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ನಾನು ಕೇಳ್ಕೊಳ್ತೇನೆ. ಕುಡಿ ನೀರಿನ ಸಮಸ್ಯೆ ಇದೆ, ಒಂದೇ ಕಡೆ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಮಕ್ಕಳಿಗೆಲ್ಲ ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ತಿದ್ದೀರಾ? ಎಲ್ಲಿಂದ? ಓಕೆ. ಬಳಕೆ ನೀರನ್ನ ಅಲ್ಲಿಂದ ತುಂಬ್ಕೊಂಬರ್ತಾರೆ. ಹಾಂ, ಕುಡಿಯೋ ನೀರು ಸರ್ಟಿಫೈಡ್ ಕೊಟ್ಟಿದ್ದಾರೆ. ಹಾಂ, ಮತ್ತು ಅಲ್ಲೆಲ್ಲ ಆ ಥರ ಗಲೀಜಿದೆ ಅಂಥದ್ರ ನೀರು ತಗೊಂಬಂದು ಮಕ್ಕಳಿಗೆ ಹಾಕಿದ್ರೆ ಏನಾನ ಆರೋಗ್ಯ ಸಮಸ್ಯೆ ಆದರೆ ನೀವು ಯಾವ ಥರ ನಿಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಲ್ಲ, ಇದ್ರ ಬಗ್ಗೆ ನಿಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಮೌಖಿಕವಾಗಿ ಹೇಳಿದ್ದೀರಾ ಅಲ್ಲ ಲಿಖಿತವಾಗಿ ಏನಾನ ಕೊಟ್ಟಿದ್ದೀರಾ? ಹಾಂ. ಮತ್ತು ಶಾಲಾ ಆವರಣದಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿಲ್ವ ನಿಮಗೆ? ಹಾಕಿದ್ದಾರೆ. ನಲ್ಲಿ ನೀರು ಬರ್ತಾ ಇದೆಯಾ ಅಲ್ಲಿ? ಸ್ವಲ್ಪ ಅಲ್ಲ, ಬರುತ್ತಾ? ಅದೇ ಟ್ಯಾಂಕಿ ನೀರು ಯಾವಾಗ? ಹಾಂ ಹಾಂ. ಇದು ಕುಡಿಯೋ ನೀರು ಬರ್ತಿಲ್ಲ. ಕುಡಿಯೋ ನೀರು ಏನಿಲ್ಲ, ಒಂದು ಸ್ಟೇಟ್ಮೆಂಟ್ ಆಗ್ತಾ ಇದೀವಿ. ನಿಮ್ಮ ಹೆಸರು ಮೇಡಮ್? ಏಕಾಂತಮ್ಮ, ಮುಖ್ಯೋಪಾಧ್ಯಾಯರ. ನೀವು ಸಹ ಶಿಕ್ಷಕರು. ನಿಮ್ಮ ಹೆಸರು? ಅನಿತಾ.